ನನಗೆ ಹುಷಾರಿಲ್ಲ, 3 ದಿವಸದಿಂದ ವೈರಸ್ ಆ್ಯಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಬಂದು ಮಲಗಿದ್ದು, ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬಂದೆ, ಅಂತ ಬೇರೆ ಏನಿದೆ. ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಅವ್ರು ಯಾರು ಹೇಳಿದ್ದಾರೆ ಅವೆಲ್ಲ ಸಾಬೀತು ಮಾಡಲಿ. ಅವೆಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ. ಅದು ಸೀಕ್ರೆಟ್ ಓಟ್ ಹಾಕ್ತಕ್ಕಂಥದ್ದು. ನಾವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮ್ಮ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಸರ್. ಈಗ ಸಂಖ್ಯಾಬಲ ಇಲ್ಲ ಬಿಜೆಪಿ ಇದು JDSಗೆ, ಆದರೂ ಈಗ ಹೇಗೆ ಗೆಲ್ತಾರೆ ಅಂತೀರಿ ನೀವು? ಈಗ JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಅವ್ರಿಗೆ ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ಅಡ್ಡ ಏನು ಮಾತಾಡಿದ್ರು? ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡಿಲ್ಲ, ಇಲ್ದಿರೋದು ಹೇಳಕ್ಕಾಗಲ್ಲ. ಓಕೆ ಸರ್. ನನಗೆ ಹುಷಾರಿಲ್ಲ, 3 ದಿವಸದಿಂದ ವೈರಸ್ ಆ್ಯಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಬಂದು ಮಲಗಿದ್ದು, ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬಂದೆ, ಅಂತ ಬೇರೆ ಏನಿದೆ. ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಅವ್ರು ಯಾರು ಹೇಳಿದ್ದಾರೆ ಅವೆಲ್ಲ ಸಾಬೀತು ಮಾಡಲಿ. ಅವೆಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ. ಅದು ಸೀಕ್ರೆಟ್ ಓಟ್ ಹಾಕ್ತಕ್ಕಂಥದ್ದು. ನಾವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮ್ಮ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಸರ್. ಈಗ ಸಂಖ್ಯಾಬಲ ಇಲ್ಲ ಬಿಜೆಪಿ ಇದು JDSಗೆ, ಆದರೂ ಈಗ ಹೇಗೆ ಗೆಲ್ತಾರೆ ಅಂತೀರಿ ನೀವು? ಈಗ JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಅವ್ರಿಗೆ ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ಅಡ್ಡ ಏನು ಮಾತಾಡಿದ್ರು? ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡಿಲ್ಲ, ಇಲ್ದಿರೋದು ಹೇಳಕ್ಕಾಗಲ್ಲ. ಓಕೆ ಸರ್.